ಅನಂತಪುರ ಎಂಬ ಸುಂದರವಾದ ಗ್ರಾಮವಿತ್ತು. ಆ ಗ್ರಾಮದ ಪಕ್ಕದಲ್ಲಿ ಒಂದು ಪುಟ್ಟ ಕಾಡು ಇತ್ತು. ಆ ಕಾಡಿನಲ್ಲಿ ಅನೇಕ ಪ್ರಾಣಿಗಳು ಸಂತೋಷದಿಂದ ಜೀವಿಸುತ್ತಿದ್ದವು. ಅಲ್ಲಿ ಒಂದು ಜಿಂಕೆ ಇತ್ತು. ಅದರ ಹೆಸರು ಚುಕ್ಕಿ. ಚುಕ್ಕಿ ತುಂಬಾ ಚುರುಕಾಗಿತ್ತು ಮತ್ತು ಓಡಾಡುವುದರಲ್ಲಿ ಅದಕ್ಕೆ ತುಂಬಾನೇ ಖುಷಿ. ಅದರ ಗೆಳೆಯ ಚಿಂಟು ಎಂಬ ಪುಟ್ಟ ಮಂಗ. ಚಿಂಟು ಮರದಿಂದ ಮರಕ್ಕೆ ಜಿಗಿಯುತ್ತಾ ಸದಾ ನಗುತ್ತಲೇ ಇರುತ್ತಿತ್ತು. ಚುಕ್ಕಿ ಮತ್ತು ಚಿಂಟು ಪ್ರತಿದಿನ ಕಾಡಿನಲ್ಲಿ ಆಟವಾಡುತ್ತಿದ್ದವು. ಒಂದು ದಿನ ಕಾಡಿನ ಮಧ್ಯೆ ಅವರಿಗೆ ಒಂದು ದೊಡ್ಡ ಆಳವಾದ ಹಳ್ಳ ಸಿಕ್ಕಿತು. ಅಯ್ಯೋ, ಇದೇನು ಇಷ್ಟು ದೊಡ್ಡ ಹಳ್ಳ ಎಂದು ಚುಕ್ಕಿ ಗಾಬರಿಯಿಂದ ಕೇಳಿತು. ಚಿಂಟು, ಹೌದು ಚುಕ್ಕಿ, ಇದು ತುಂಬಾ ಆಳವಾಗಿದೆ. ಇದಕ್ಕೆ ಬಿದ್ದರೆ ಹೊರಗೆ ಬರಲು ಕಷ್ಟ ಎಂದಿತು. ಅವರು ಮಾತಾಡುತ್ತಿರುವಾಗಲೇ ಒಂದು ಪುಟ್ಟ ಇರುವೆ ಹಳ್ಳದ ಅಂಚಿನಲ್ಲಿ ನಿಂತಿತ್ತು. ಅದರ ಹೆಸರು ಪುಟ್ಟ. ಪುಟ್ಟ ತುಂಬಾ ಚಿಕ್ಕದಾಗಿದ್ದರೂ ಅದಕ್ಕೆ ದೊಡ್ಡ ಹೃದಯವಿತ್ತು. ನಾನು ಈ ಹಳ್ಳವನ್ನು ದಾಟಬೇಕು, ನನ್ನ ಮನೆ ಇನ್ನೊಂದು ಬದಿಯಲ್ಲಿದೆ ಎಂದು ಪುಟ್ಟ ಅಳುತ್ತಾ ಹೇಳಿತು. ಚುಕ್ಕಿ ಮತ್ತು ಚಿಂಟು ಪುಟ್ಟಾಳನ್ನು ನೋಡಿ ಯೋಚಿಸಿದವು. ನೀನು ಇಷ್ಟು ಚಿಕ್ಕವಳಿದ್ದೀಯಾ, ಹೇಗೆ ಈ ಹಳ್ಳವನ್ನು ದಾಟುವೆ ಎಂದು ಚುಕ್ಕಿ ಕೇಳಿತು. ಪುಟ್ಟ, ನನಗೆ ಗೊತ್ತಿಲ್ಲ, ಆದರೆ ನಾನು ನನ್ನ ಮನೆಗೆ ಹೋಗಬೇಕು ಎಂದಿತು. ಆಗ ಚಿಂಟುಗೆ ಒಂದು ಉಪಾಯ ಹೊಳೆಯಿತು. ಅದು ಜಿಗಿದು ಹಳ್ಳದ ಪಕ್ಕದಲ್ಲಿದ್ದ ಒಂದು ದೊಡ್ಡ ಬಳ್ಳಿಯನ್ನು ಹಿಡಿದುಕೊಂಡು, ಚುಕ್ಕಿ, ನೀನು ಈ ಬಳ್ಳಿಯನ್ನು ಹಿಡಿದುಕೋ, ನಾನು ಇನ್ನೊಂದು ತುದಿಯನ್ನು ಹಿಡಿದುಕೊಳ್ಳುತ್ತೇನೆ. ಪುಟ್ಟ, ನೀನು ನಮ್ಮ ಮೇಲೆ ನಡೆದುಕೊಂಡು ಹೋಗು ಎಂದಿ. ಚುಕ್ಕಿ ಮತ್ತು ಚಿಂಟು ಬಳ್ಳಿಯನ್ನು ಬಿಗಿಯಾಗಿ ಹಿಡಿದುಕೊಂಡವು. ಪುಟ್ಟ ನಿಧಾನವಾಗಿ ಅವರ ಮೇಲೆ ಹೆಜ್ಜೆ ಹಾಕುತ್ತಾ ಹಳ್ಳವನ್ನು ದಾಟಿತು. ಅದು ಹಳ್ಳದ ಇನ್ನೊಂದು ಬದಿಗೆ ತಲುಪಿದಾಗ, ಧನ್ಯವಾದಗಳು ಚುಕ್ಕಿ, ಧನ್ಯವಾದಗಳು ಚಿಂಟು, ನೀವು ನನಗೆ ತುಂಬಾ ಸಹಾಯ ಮಾಡಿದಿರಿ ಎಂದು ಸಂತೋಷದಿಂದ ಹೇಳಿತು. ಚುಕ್ಕಿ ಮತ್ತು ಚಿಂಟು ಕೂಡ ಖುಷಿಯಾದವು. ಅವರು ಒಬ್ಬರಿಗೊಬ್ಬರು ಸಹಾಯ ಮಾಡಿದಾಗ ಸಿಗುವ ಸಂತೋಷವನ್ನು ಅನುಭವಿಸಿದರು. ಅಂದಿನಿಂದ ಚುಕ್ಕಿ, ಚಿಂಟು ಮತ್ತು ಪುಟ್ಟ ಉತ್ತಮ ಸ್ನೇಹಿತರಾದವು. ಈ ಕಥೆಯ ನೀತಿ ಏನೆಂದರೆ, ನಾವು ಚಿಕ್ಕವರಾಗಿರಲಿ ಅಥವಾ ದೊಡ್ಡವರಾಗಿರಲಿ, ಒಬ್ಬರಿಗೊಬ್ಬರು ಸಹಾಯ ಮಾಡಿದರೆ ಯಾವುದೇ ಕಷ್ಟವನ್ನಾದರೂ ಸುಲಭವಾಗಿ ಎದುರಿಸಬಹುದು.